ಇವತ್ತು ನಾವು ಹೊರಟಿದ್ದು ಹೊರನಾಡಿಗೆ. ಇವತ್ತು ಹೊರನಾಡವನ್ನು ನೋಡಿಕೊಂಡು ಬರೋಣ ಬನ್ನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಹೊರನಾಡಿಗೆ ಹೋಗುವಾಗ ಸುಂದರವಾಗಿರುವಂಥ ಪರಿಸರವನ್ನು, ಅರಣ್ಯ ಪ್ರದೇಶವನ್ನು ನಾವು ಕೂಡ ಕಣ್ತುಂಬಿಸಬಹುದು. ಇಲ್ಲಿನ ಗುಡ್ಡ ಬೆಟ್ಟಗಳನ್ನು ನೋಡ್ತಾ ಇದ್ದರೆ ಮನಸ್ಸಿಗೆ ಒಂದು ಥರ ನೆಮ್ಮದಿ, ಸಂತೋಷ ಮತ್ತು ಹಸಿರು ವಾತಾವರಣ ಇಲ್ಲಿ ಕಂಡುಬರುತ್ತದೆ. ಹೊರನಾಡಿನ ಹೋಗುವಾಗ ಅರಣ್ಯ ಪ್ರದೇಶದ ಮೇಲೆ ನೋಡ್ತಾ ಇರಬಹುದು. ಈ ಅರಣ್ಯ ಪ್ರದೇಶದ ಮೇಲೆ ಆ ಮೋಡಗಳು ಬಂದು ಬಡಿತಾ ಇದ್ದೇವೆ ಹಾಗೆ ನಮಗೆ ಕಾಣುತ್ತದೆ. ಇಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಇರುವುದರಿಂದ ಇಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುತ್ತಾರೆ. ಇಲ್ಲಿ ನೆರಳು ಪ್ರದೇಶವಾಗಿರುವುದರಿಂದ, ಈ ಕಡೆ ನೆರಳು ಪ್ರದೇಶವಾಗಿರುವುದರಿಂದ ಈ ಗಿಡಗಳ ಬಹಳಷ್ಟು ಇರುವುದರಿಂದ ಇಲ್ಲಿ ಕಾಫಿಯನ್ನು ಬಹಳ ಜಾಸ್ತಿಯಾಗಿ ಬೆಳೀತಾರೆ. ನಿಮಗೆ ಕಾಣ್ತಾ ಇರೋ ರೋಡ್ ಸೈಡೆಲ್ಲ ಕಾಫಿ ತೋಟ. ಇದು ಕೆಳಗೆ ಡೌನಲ್ಲಿಗಿದೆ. ಇದು ನೋಡ್ತಾ ಇರ್ಬೋದು, ನಿಮ್ಗೆ ಕಾಣ್ತಾ ಇರೋದು. ಸ್ನೇಹಿತರೆ, ಈಗ ನಾವು ಹೊರನಾಡಕ್ಕೆ ಬಂದೀವಿ. ಹೊರನಾಡಿನಲ್ಲಿ ಈಗ ಬಹಳಷ್ಟು ಮಳೆ ಆಗ್ತಾಯಿತ್ತು. ಹೊರನಾಡೊಳಗೆ ಇಲ್ಲೇ ನಾವು ಗಾಡಿ ಪಾರ್ಕಿಂಗ್ ಕೂಡ ಮಾಡಿದ್ದೀವಿ. ಇಲ್ಲಿ ನೋಡಿ, ಭಾಳ ಮಳೆ ಸುರಿತಾ ಐತಿ ಹೊರನಾಡಿನಲ್ಲಿ. ಈ ಹೊರನಾಡು ಇರೋದು ದೊಡ್ಡ ಒಂದು ಅರಣ್ಯ ಪ್ರದೇಶದ ನಡುವೆ ಈ ಹೊರನಾಡ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಐತಿ. ನೋಡಿ, ನೀವು ಗುಡ್ಡಗಳನ್ನು ನೋಡ್ತಾ ಇರ್ಬೋದು. ಅರಣ್ಯ ಪ್ರದೇಶವನ್ನು ಎಷ್ಟು ದೊಡ್ಡದಾಗಿ ಕಾಣ್ತಾ ಇದ್ದಿ ಬಾಜುಕೆಲ್ಲ ನೋಡಿ. ಸ್ನೇಹಿತರೆ, ಈಗ ನಮಗೆ ಎದುರುಗಡೆ ಕಾಣ್ತಾ ಇರೋದು ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ. ಇಲ್ಲಿ ನಾವು ಮೆಟ್ಲ ಹತ್ಕೊಂಡು ಮೇಲ್ಗಡೆ ಹೋಗಬೇಕು. ಇದೇ ನೋಡಿ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ. ಇಲ್ಲಿ ಗರ್ಭದ ಗುಡಿ ಇದು. ಇಲ್ಲಿ ಪಾಳೆ ಹಚ್ಕೊಂಡು ನಾವೀಗ ದರ್ಶನವನ್ನು ತಗೊಂಡು ಬರೋಣ ಸ್ನೇಹಿತರೆ.
ದಯವಿಟ್ಟು ಕ್ಷಮಿಸಬೇಕು. ಯಾಕಂದರೆ ಇಲ್ಲಿ ನಾವು ಗರ್ಭದ ಗುಡಿ ಒಳಗೆ ವಿಡಿಯೋ ಮತ್ತು ಫೋಟೋಗಳನ್ನು ತೆಗೆಯೋ ಹಾಗಿಲ್ಲ ಅಂತ ನಿಷೇಧ ಮಾಡಿದ್ದಾರೆ. ಅದಕ್ಕಾಗಿ ನಾವು ನಿಮಗೆ ದಯವಿಟ್ಟು ಕ್ಷಮಿಸಿ, ನಾವು ಒಳಗಿನ ವಿಡಿಯೋ ಮಾಡೋಕ್ಕೆ ಅಲೌ ಮಾಡ್ತಾಯಿಲ್ಲ ಅವರು. ಅನ್ನಪೂರ್ಣೇಶ್ವರಿ ಅಮ್ಮನವರ ದರ್ಶನವನ್ನು ತೊಗೊಂಡು ಬಂದೀವಿ. ಈಗ ಅನ್ನ ಸಂಕಲ್ಪನಾ ಸ್ಥಳ ಇದು. ಇಲ್ಲಿ ಅನ್ನ ಪ್ರಸಾದವನ್ನು ಸೇವಿಸಿ ಈಗ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.